ನಮಸ್ಕಾರ. ವಿಶ್ವವಾಣಿ ಟಿವಿಗೆ ಸ್ವಾಗತ. ಮಾರಕ ಕೊರೋನಾ ವೈರಸ್ ಅನ್ನು ಜಗತ್ತಿಗೆ ಕೊಡುಗೆಯಾಗಿ ಕೊಟ್ಟು ಇಡೀ ಪ್ರಪಂಚದ ಆರ್ಥಿಕತೆಯನ್ನು ಹಳ್ಳ ಹಿಡಿಯುವಂತೆ ಮಾಡಿದಂತಹ ಚೀನಾ ದೇಶ ಇದೀಗ ಅಂತಹದ್ದೇ ಇನ್ನೊಂದು ಹೊಸ ವರ್ಷದ ಗಿಫ್ಟ್ ಅನ್ನು ಜಗತ್ತಿಗೆ ಕೊಡ್ತಾ ಇದೆ. 4 ವರ್ಷಗಳ ಹಿಂದೆ ನಾವು ಅನುಭವಿಸಿದಂತಹ ಮಾಸ್ಕ್, ಸ್ಯಾನಿಟೈಸರ್, ಸೋಷಿಯಲ್ ಡಿಸ್ಟೆನ್ಸ್, ಕ್ವಾರಂಟೈನ್ ಇವುಗಳೆಲ್ಲವನ್ನು ಕೂಡ ಇದೀಗ ಮತ್ತೊಮ್ಮೆ ಅನುಭವಿಸೋಕೆ ನಾವೀಗ ರೆಡಿಯಾಗಬೇಕಾಗಿದೆ. ಹೌದು, ಕೋವಿಡ್ ತರದೇ ಇನ್ನೊಂದು ಸೋಂಕು ಚೀನಾವನ್ನು ಕಂಗಾಲು ಮಾಡಿದೆ. ಇದೀಗ ಚೀನಾದಿಂದ ಜಪಾನ್, ಸಿಂಗಾಪುರಕ್ಕೂ ಈ ಹೊಸ ವೈರಸ್ ಕಾಲಿಟ್ಟಿದ್ದು ಇದೀಗ ಬೆಂಗಳೂರಿಗೂ ಕೂಡ ಎಂಟ್ರಿ ಕೊಟ್ಟು ಭಾರಿ ಆತಂಕವನ್ನು ಹುಟ್ಟಿಸಿದೆ. ಬೆಂಗಳೂರಿನ ಮಗುವೊಂದರಲ್ಲಿ ಈ HMP ವೈರಸ್ ಪತ್ತೆಯಾಗಿದೆ. ನಾವು ಮುಂದೇನು ಮಾಡಬೇಕು, ಸುರಕ್ಷತಾ ಕ್ರಮಗಳೇನು, ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ಒಂಚಿಂಚು ಮಾಹಿತಿಯನ್ನು ಕೊಡ್ತೀವಿ. ನಾನು ವೀರೇಶ್ ಶಿವಾನಂದ್ ಅಂಬಿ. ಕೊರೋನಾ ವೈರಸ್ಗೆ ಜನ್ಮ ನೀಡಿದಂತಹ ಚೀನಾ ದೇಶವೇ ಈ ಹೊಸ ಮಾರಿಗೂ ಕೂಡ ತವರು ಮನೆಯಾಗಿದೆ. ಕಳೆದ ಡಿಸೆಂಬರ್ ಮಧ್ಯಭಾಗದಲ್ಲಿ ಈ ವೈರಸ್ನ ಸೋಂಕನ್ನು ಪತ್ತೆ ಮಾಡಲಾಯಿತು. ಇದರ ಹೆಸರು ಹ್ಯೂಮನ್ ಮೆಟಾನಿಮೋ ವೈರಸ್ ಅಥವಾ ಸಣ್ಣದಾಗಿ ನಾವು ಕರೆಯೋದಾದರೆ HMP ವೈರಸ್. ಚೀನಾದಲ್ಲಿ ಈಗ ಏನಾಗ್ತಾ ಇದೆ ಅಂದರೆ ದೇಶದಲ್ಲಿ ಹಲವು ಭಾಗಗಳಲ್ಲಿ HMP ಸೋಂಕು ವ್ಯಾಪಕವಾಗಿ ಹಬ್ತಾ ಇದೆ. ಈ ಉಸಿರಾಟ ಸಂಬಂಧಿ ಸಮಸ್ಯೆಯಿಂದಾಗಿ ಸಾವಿರಾರು ಜನ ಆಸ್ಪತ್ರೆಗೆ ಧಾವಿಸ್ತಾ ಇದ್ದಾರೆ. ಪರಿಣಾಮವಾಗಿ ಆಸ್ಪತ್ರೆಗಳೆಲ್ಲ ತುಂಬಿ ತುಳುಕ್ತಾ ಇದ್ದು ಭಾರೀ ಪ್ರಮಾಣದಲ್ಲಿ ಸಾವು ನೋವುಗಳು ಕೂಡ ಸಂಭವಿಸ್ತಾ ಇದೆ. ಇನ್ನು ಹೀಗಾಗಿ ಶವಗಾರಗಳು ಮತ್ತು ಸ್ಮಶಾನಗಳು ಕೂಡ ತುಂಬಿ ತುಳುಕ್ತಾ ಇವೆ. ಇನ್ನು ಸೋಂಕು ನಿಗ್ರಹಕ್ಕಾಗಿ ಚೀನಾ ಸರ್ಕಾರ ಎಮರ್ಜೆನ್ಸಿ ಅಥವಾ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನು ಕೂಡ ಘೋಷಣೆ ಮಾಡಿದೆ. ಹಾಗಾದರೆ ಈ ಪ್ರಳಯಾಂತಕ ವೈರಸ್ ಎಲ್ಲಿಂದ ಬಂತು, ಹೇಗೆ ಬಂತು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಮೊದಲ ಬಾರಿಗೆ ಅದು ಹೆಚ್ಚಾಗಿ ಹಾವಳಿ ಮಾಡ್ತಾ ಇರುವುದು ಚೀನಾ ದೇಶದಲ್ಲಿ ಎಂಬುದಂತೂ ಖಂಡಿತ ಸತ್ಯ. ಆದರೆ ತಜ್ಞರು ಹೇಳಿರುವಂತಹ ಪ್ರಕಾರ ಇದು ಬಹಳ ಮೊದಲಿನಿಂದಲೂ ಕೂಡ ಇದೆ. 2001ರಲ್ಲಿ ಉಸಿರಾಟ ಸಮಸ್ಯೆಯಿಂದ ಬಳಲುತ್ತಿದ್ದಂತಹ ಮಕ್ಕಳನ್ನು ಪರೀಕ್ಷೆ ಮಾಡಿ ಅವರಿಂದ ಸಂಗ್ರಹಿಸಿದಂತಹ ಕೆಲವೊಂದಿಷ್ಟು ಸ್ಯಾಂಪಲ್ಗಳಲ್ಲಿ ಮೊದಲ ಬಾರಿಗೆ ಡಚ್ ಸಂಶೋಧಕರು HMP ಈ ಸೋಂಕನ್ನು ಪತ್ತೆ ಮಾಡಿದರು. ಕೆಲವು ಅಧ್ಯಯನಗಳ ಪ್ರಕಾರ ಈ ಸೋಂಕು ಕಳೆದ 60 ವರ್ಷಗಳಿಂದ ಅಸ್ತಿತ್ವದಲ್ಲಿದೆ. 2023ರಲ್ಲಿ ಇದು ನೆದರ್ಲ್ಯಾಂಡ್, ಬ್ರಿಟನ್, ಫಿನ್ಲ್ಯಾಂಡ್, ಆಸ್ಟ್ರೇಲಿಯಾ ಮತ್ತು ಕೆನಡಾ ಹಾಗೂ ಅಮೆರಿಕಾದಲ್ಲಿ ಸಣ್ಣ ಪ್ರಮಾಣದಲ್ಲಿ ಕೂಡ ಕಾಣಿಸಿಕೊಂಡಿತ್ತು. ಹಾಗಾದರೆ ಚೀನಾದಲ್ಲಿ ಈಗ ಇದು ಈ ಪ್ರಮಾಣದಲ್ಲಿ ಅಬ್ಬರಿಸ್ತಾ ಇರೋದು ಯಾಕೆ? ಈ ಎಲ್ಲವನ್ನ ಕಾರಣವನ್ನು ನೋಡಿದಾಗ ಮೊದಲನೇ ಕಾರಣ ಅಂತಂದರೆ ಕೋವಿಡ್ ನಂತರ ಇದೇ ಚೀನಾ ಇದೀಗ ತಾನೇ ಪೂರ್ಣ ಪ್ರಮಾಣದಲ್ಲಿ ಚೀನಾ ತನ್ನ ಸೋಷಿಯಲ್ ಬದುಕನ್ನು ತೆರೆದಿಟ್ಟಿದೆ. ಅಂದರೆ ಸೋಷಿಯಲ್ ಡಿಸ್ಟೆನ್ಸ್, ಮಾಸ್ಕ್ ಧರಿಸುವಿಕೆ ಮುಂತಾದ ಕ್ರಮಗಳೆಲ್ಲವೂ ಕೂಡ ಇತ್ತೀಚಿನವರೆಗೂ ಚೀನಾದಲ್ಲಿದ್ದವು. ಅವುಗಳನ್ನು ಲಿಸ್ಟ್ ಮಾಡಿದ್ದೇ ತಡ ಕೊರೋನಾ ಸೇರಿದಂತೆ HMP ವೈರಸ್ ಕೂಡ ಇಲ್ಲಿ ರುದ್ರ ನರ್ತನವನ್ನು ಮಾಡುವುದಕ್ಕೆ ಶುರು ಮಾಡಿದೆ. ಇನ್ನು ಇನ್ನೊಂದು ಸಾಧ್ಯತೆ ಅಂತಂದರೆ ಕೊರೋನಾ ವೈರಸ್ಗೆ ಆದ ಹಾಗೆಯೇ HMP ವೈರಸ್ ಕೂಡ ಚೀನಾದಲ್ಲಿ ಮ್ಯೂಟೇಷನ್ ಆಗಿದೆ. ಇದು ಸಹಜವಾಗಿಯೇ ಆಗಿರಬಹುದು, ಲ್ಯಾಬ್ನಲ್ಲೂ ಕೂಡ ಇದರ ಮ್ಯೂಟೇಷನ್ ನಡೆದಿರಬಹುದು. ಹೀಗೊಂದು ವೇಳೆ ಆಗಿದ್ರೆ ಕೋವಿಡ್ ವಿಷಯದಲ್ಲಿ ಆಗಿರೋ ಹಾಗೆ ಸತ್ಯ ಏನು ಎಂಬುದು ಜಗತ್ತಿನ ಕಣ್ಣಿಗೆ ಕಾಣದ ಹಾಗೆ ನಿಗೂಢವಾಗಿ ಚೀನಾ ದೇಶದಲ್ಲಿಯೇ ಕಣ್ಮರೆಯಾಗಲಿದೆ. ಹಾಗಾದರೆ ಸದ್ಯ ಚೀನಾ ದೇಶದಲ್ಲಿ ಎಮರ್ಜೆನ್ಸಿ ಘೋಷಣೆಯಾಗಿದೆ. ವೇಗವಾಗಿ ಹರಡ್ತಾ ಇರುವಂತಹ ಈ ಸೋಂಕನ್ನು ತಡೆಗಟ್ಟೋಕೆ ವಿಮಾನ ನಿಲ್ದಾಣಗಳಲ್ಲಿ ಸ್ಕ್ರೀನಿಂಗ್ ಮತ್ತು ಪ್ರತ್ಯೇಕವಾದಂತಹ ಪ್ರೋಟೋಕಾಲ್ ಘೋಷಣೆ ಮಾಡಿದೆ. ಸಾರ್ವಜನಿಕ ಪ್ರದೇಶಗಳಲ್ಲಿ ಮಾಸ್ಕ್ ಕಡ್ಡಾಯ ಮಾಡ್ತಾ ಇದೆ. ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮತ್ತೆ ತರೋಕೆ ಮುಂದಾಗಿದೆ ಚೀನಾ. ಇಷ್ಟೆಲ್ಲ ಆದರೂ ಕೂಡ ವಿಶ್ವ ಆರೋಗ್ಯ ಸಂಸ್ಥೆ ಮಾತ್ರ ಇನ್ನೂ ಮೆಡಿಕಲ್ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಿಲ್ಲ. ಕೋವಿಡ್ ಬಂದಾಗಲೂ ಕೂಡ ಅದು ಸೀರಿಯಸ್ ಆಗುವವರೆಗೂ ವಿಶ್ವ ಆರೋಗ್ಯ ಸಂಸ್ಥೆ ಮಾತ್ರ ಹೊಣೆಯೇ ಇಲ್ಲದವರ ಹಾಗೆ ವರ್ತನೆ ಮಾಡಿತ್ತು. ಜಗತ್ತಿಗೆ ಹರಡಿದ ಮೇಲೆ ಅದು ಎಚ್ಚೆತ್ತುಕೊಂಡಿತು ಕೂಡ. ಈಗಲೂ ಕೂಡ ಹಾಗೆ ಆಗುತ್ತೆ ಎಂಬ ಒಂದು ಸಣ್ಣ ಆತಂಕ ಎಲ್ಲರಲ್ಲೂ ಕಾಡ್ತಾ ಇದೆ. ಹಾಗಾದರೆ ಈ ವೈರಸ್ ಅಟ್ಯಾಕ್ ಮಾಡಿದರೆ ಏನಾಗುತ್ತೆ? HMPV ಬಂದರೆ ಏನಾಗುತ್ತೆ? ಡಾಕ್ಟರ್ಸ್ ಏನು ಹೇಳ್ತಾರೆ ಅಂತ ನಾವು ನೋಡಿದಾಗ ಇದು ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಎಲ್ಲ ರೀತಿಯ ವಯಸ್ಸಿನವರ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಕೂಡ ಇದೆ. ಹಾಗೂ ಕೊರೋನಾ ವೈರಸ್ ಮಾದರಿಯ ಲಕ್ಷಣಗಳನ್ನೇ ಈ ವೈರಸ್ ಕೂಡ ಹೊಂದಿದ್ದು
ಪ್ರಮುಖವಾಗಿ ಮಕ್ಕಳಿಗೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಇರುವಂತಹ ವ್ಯಕ್ತಿಗಳಿಗೆ ಇದು ಒಕ್ಕರಿಸುತ್ತೆ. ಕೋವಿಡ್ ವೈರಸ್ ರೀತಿಯಲ್ಲೇ ಇದು ಕೂಡ ಶ್ವಾಸಕೋಶಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಇನ್ನು ವಿಶೇಷವಾಗಿ ಮಕ್ಕಳಿಗೆ, ಅದರಲ್ಲೂ 15 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಈ ವೈರಸ್ ಬಹುಬೇಗ ಹರಡುವ ಸಾಧ್ಯತೆ ಕೂಡ ಇದೆ. ಇನ್ನು ವಯಸ್ಕರು ಮತ್ತು ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರಿಗೆ ಇದು ವೇಗವಾಗಿ ಹರಡುವ ಸಾಧ್ಯತೆ ಕೂಡ ಇದೆ ಅಂತ ವೈದ್ಯರು ಹೇಳಿದ್ದಾರೆ. ಇನ್ನು ಈ ಹೊಸ ಕಾಯಿಲೆಯ ರೋಗದ ಲಕ್ಷಣಗಳೇನು ಅಂತ ನೋಡಿದಾಗ ವೈರಸ್ನ ರೋಗದ ಲಕ್ಷಣಗಳು ಹೀಗಿವೆ. ಉಬ್ಬಸ, ಮೂಗು ಕಟ್ಟಿಕೊಳ್ಳುವುದು, ಕೆಮ್ಮು, ಜ್ವರ, ಉಸಿರಾಟದ ತೊಂದರೆ ಎದುರಾಗಬಹುದು ಮತ್ತು ಇದು ಗಂಭೀರವಾದರೆ ನಿಮೋನಿಯಾಗೂ ಕೂಡ ತಿರುಗುವ ಸಾಧ್ಯತೆ ಕೂಡ ಇದೆ. ಅಸ್ತಮಾ ಮುಂತಾದ ಉಸಿರಾಟಕ್ಕೆ ಸಂಬಂಧಿಸಿದಂತಹ ಕಾಯಿಲೆಯಿಂದ ಬಳಲುವವರಿಗೂ ಕೂಡ ಹೆಚ್ಚಿನ ಸಮಸ್ಯೆ ಕೂಡ ಆಗಬಹುದು. ರೋಗಕ್ಕೆ ಸೂಕ್ತ ಕಾಲದಲ್ಲಿ ಚಿಕಿತ್ಸೆ ದೊರೆಯದೇ ಹೋದರೆ ಅವರ ಪ್ರಾಣಕ್ಕೂ ಕೂಡ ಕುತ್ತು ಬರಬಹುದು. ಇನ್ನು ಇದರ ತೀವ್ರತೆಯ ಆಧಾರದ ಮೇಲೆ ಇದು ಎಷ್ಟು ದಿನದವರೆಗೆ ಇರುತ್ತೆ ಎನ್ನುವುದು ಕೂಡ ನಿರ್ಧಾರವಾಗುತ್ತೆ. ಈ ವೈರಸ್ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವುದು ಹೇಗೆ ಅಂತ ನಾವು ನೋಡಿದಾಗ ಗಾಳಿಯಲ್ಲಿ ಹಾರಾಡತಕ್ಕಂತಹ ಕಣಗಳ ಮೂಲಕ ಇದು ಉಸಿರಾಟದಲ್ಲಿ ದೇಹದ ಒಳಗೆ ಸೇರಬಹುದು. ರೋಗ ಪೀಡಿತರ ಕೆಮ್ಮು, ಶೀತ, ಸೀನುಗಳು ಈ ವೈರಸ್ ಅಟ್ಯಾಕ್ ಮಾಡಲು ಮೂಲಕ ಕಾರಣವಾಗುತ್ತೆ. ಕೋವಿಡ್ ವೈರಸ್ ಹರಡಿದ ಹಾಗೆಯೇ ಸೋಂಕಿತರು ಕೂಡ ಬಳಸಿದಂತಹ ವಸ್ತುಗಳನ್ನು ಬಳಸುವುದು, ಕೈ ಕುಲುಕುವುದು ಅಥವಾ ಸೋಂಕಿತ ವ್ಯಕ್ತಿಯ ನಿಕಟ ಸಂಪರ್ಕವನ್ನು ಸಾಧಿಸುವುದು, ಕಲುಷಿತವಾದಂತಹ ಮೇಲ್ಮೈಗಳನ್ನು ಸ್ಪರ್ಶಿಸುವುದು ಅಥವಾ ಮುಖದಲ್ಲಿ ಮೂಗು, ಬಾಯಿ ಅಥವಾ ಕಣ್ಣುಗಳನ್ನು ಆಗಾಗ ಸ್ಪರ್ಶಿಸುವುದು ಇವೆಲ್ಲವೂ ಕೂಡ ರೋಗ ಹರಡುವುದಕ್ಕೆ ಪ್ರಮುಖ ಕಾರಣಗಳಾಗಿವೆ. ಹಾಗಾದರೆ HMP ವೈರಸ್ ಬಗ್ಗೆ ಭಾರತ ಚಿಂತಿಸಬೇಕೆ ಎಂಬ ಪ್ರಶ್ನೆ ಬಂದಾಗ ಪ್ರಸ್ತುತ HMPV ಪ್ರಕರಣಗಳು ಚೀನಾ ದೇಶದಲ್ಲಿ ಹೆಚ್ಚು ವರದಿಯಾಗ್ತಾ ಇವೆ. ಇನ್ನು ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಕೂಡ ಪತ್ತೆಯಾಗಿದೆ. ಗುರುಗ್ರಾಮದ CK ಬಿರ್ಲಾ ಆಸ್ಪತ್ರೆಯ ಕ್ರಿಟಿಕಲ್ ಕೇರ್ ಮತ್ತು ಶ್ವಾಸಕೋಶ ಶಾಸ್ತ್ರದ ಮುಖ್ಯಸ್ಥ ಡಾಕ್ಟರ್ ಕುಲದೀಪ್ ಕುಮಾರ್ ಗ್ರೋವರ್ ಹೇಳುವ ಪ್ರಕಾರ ನಮ್ಮಲ್ಲಿ ಜನದಟ್ಟಣೆ ಇರೋದರಿಂದ ಜನರು ನಿರ್ಲಕ್ಷ್ಯ ಮಾಡದೆಯೇ ಪದೇ ಪದೇ ತಮ್ಮ ಕೈ ತೊಳೆದುಕೊಳ್ಳುವುದು ಹಾಗೂ ಜನ ಹೆಚ್ಚಾಗಿರತಕ್ಕಂತಹ ಪ್ರದೇಶಗಳಲ್ಲಿ ಮಾಸ್ಕ್ಗಳ ಬಳಕೆ ಮತ್ತು ಯಾರು ಜೊತೆಗೆ ಆಗಲಿ ನಿಕಟ ಸಂಪರ್ಕವನ್ನು ಸಾಧಿಸುವುದು ಮುಂತಾದ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಹಾಗೂ ನೈರ್ಮಲ್ಯ ಅಭ್ಯಾಸಗಳು ಇಂತಹ ಅಪಾಯವನ್ನು ಕಡಿಮೆ ಮಾಡಬಹುದು ಅಂತ ಹೇಳಿದ್ದಾರೆ. ಹಾಗಾದರೆ HMPV ಹರಡದ ಹಾಗೆ ಕಾಪಾಡಿಕೊಳ್ಳುವುದು ಹೇಗೆ? ಅದಕ್ಕೆ ಡಾಕ್ಟರ್ಸ್ಗಳು ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಅವುಗಳಂದರೆ ಸ್ವಚ್ಛತೆ ಕಾಪಾಡಿಕೊಳ್ಳಿ, ಆಗಾಗ ನಿಮ್ಮ ಕೈಗಳನ್ನು ಸಾಬೂನು ಮತ್ತು ನೀರಿನಿಂದ ಕನಿಷ್ಠ ಪಕ್ಷ 20 ಸೆಕೆಂಡುಗಳ ಕಾಲ ಸ್ವಚ್ಛವಾಗಿಟ್ಟುಕೊಳ್ಳಿ. ಇನ್ನು ಸಾರ್ವಜನಿಕವಾಗಿ ಪ್ರದೇಶದಲ್ಲಿ ಅಥವಾ ಜನ ಜಾಸ್ತಿ ಇರುವಲ್ಲಿ ಮಾಸ್ಕ್ಗಳನ್ನು ಕಡ್ಡಾಯವಾಗಿ ಬಳಸಿ, ಸೀನುವಾಗ ಅಥವಾ ಕೆಮ್ಮುವಾಗ ಆಗಲೇ ಟಿಶ್ಯೂಗಳನ್ನು ಬಳಸಿ, ಪಾತ್ರೆ, ಕಪ್ ಮತ್ತು ಇತರ ವಸ್ತುಗಳನ್ನು ಹಂಚಿಕೊಳ್ಳುವುದನ್ನು ತಪ್ಪಿಸಿ. ಇನ್ನು ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ ಮನೆಯಲ್ಲಿಯೇ ಸೂಕ್ತವಾಗಿ ಇರಿ ಹಾಗೂ ವಿಶ್ರಾಂತಿ ಪಡೆಯಿರಿ. ವೈರಸ್ ಇತರರಿಗೆ ಹರಡುವ ಸಾಧ್ಯತೆ ಕೂಡ ಇದೆ. ಇನ್ನು ಇತರರಿಗೆ ವೈರಸ್ ಹರಡುವುದನ್ನು ತಪ್ಪಿಸಲು ಮನೆಯಲ್ಲೇ ವಿಶ್ರಾಂತಿ ಪಡೆಯಿರಿ ಅಂತ ಹೇಳಿದ್ದಾರೆ. ಯಾವುದೇ ಆಹಾರ ಸೇವಿಸುವ ಮುನ್ನ ಸೋಪಿನಿಂದ ಚೆನ್ನಾಗಿ ಕೈ ತೊಳೆಯಿರಿ, ಸ್ಯಾನಿಟೈಸರನ್ನು ಬಳಸಿ. ಎಲ್ಲವೂ ಕೂಡ ಕೋವಿಡ್ ಪ್ರೋಟೋಕಾಲ್ ಥರವೇ, ಯಾವುದೇ ವ್ಯತ್ಯಾಸವಿಲ್ಲ ಅಂತ ಹೇಳಿದ್ದಾರೆ. ಒಂದು ವೇಳೆ ರೋಗದ ಲಕ್ಷಣಗಳು ಕಂಡು ಬಂದರೆ ತಡ ಮಾಡದೆ ಹತ್ತಿರದ ವೈದ್ಯರನ್ನು ಕೂಡ ಸಂಪರ್ಕಿಸಿ ಅಂತ ಹೇಳಿದ್ದಾರೆ. ಇನ್ನೀಗ ಅತಿ ಮುಖ್ಯವಾದಂತಹ ಪ್ರಶ್ನೆ ಏನಪ್ಪಾ ಅಂದರೆ, ಈ ಸೋಂಕಿನಿಂದ ಭಾರತಕ್ಕೆ ಏನಾದರೂ ಅಪಾಯ ಇದೆಯಾ ಅಂತ ನಾವು ನೋಡಿದಾಗ ಭಾರತದಲ್ಲಿ ಮೊದಲ ಬಾರಿಗೆ ಈ ಪ್ರಕರಣ ಬೆಂಗಳೂರಿನಲ್ಲಿ ಪತ್ತೆ ಆಗಿರುವುದು ಕರ್ನಾಟಕದ ಜನರನ್ನು ಮತ್ತಷ್ಟು ಆತಂಕಕ್ಕೆ ತಳ್ಳಿದೆ. ಕೇವಲ 8 ತಿಂಗಳ ಮಗುವಿನಲ್ಲಿ ಈ ವೈರಸ್ ಪತ್ತೆಯಾಗಿದೆ ಹಾಗೂ ಅಚ್ಚರಿ ಕೂಡ ಮೂಡಿದೆ. ಇನ್ನು ಅಚ್ಚರಿ ಅಂದರೆ ಈ ಮಗುವಿನ ಪೋಷಕರು ಯಾವುದೇ ದೇಶಕ್ಕೆ ಪ್ರಯಾಣಿಸಿಲ್ಲ ಹಾಗೂ ಹೋಗಿ ಬಂದವರು ಕೂಡ ಅಲ್ಲ. ಅಂದರೆ ಯಾವುದೇ ಟ್ರಾವೆಲ್ ಕೂಡ ಹಿಸ್ಟ್ರಿ ಇವರಲ್ಲಿ ಇಲ್ಲ. ಈ ನಡುವೆ ಮಗುವಿನಲ್ಲಿ HMP ವೈರಸ್ ಪತ್ತೆಯಾಗಿರ್ತಕ್ಕಂತಹ ಪ್ರಕರಣದ ಬಗ್ಗೆ ಯಾವುದೇ ಆತಂಕ ಪಡುವ ಅಗತ್ಯ ಇಲ್ಲ ಅಂತ ರಾಜ್ಯ ಆರೋಗ್ಯ ಇಲಾಖೆ ಹೇಳಿದೆ. ಇನ್ನು ಈ ವೈರಸ್ ಭಾರತಕ್ಕೆ ಬಂದರೂ ನಾವೆಲ್ಲ ಕೋವಿಡ್ ಲಸಿಕೆ ಹಾಕಿಸಿಕೊಂಡಿರೋದ್ರಿಂದ ನಮಗೇನು ಅಷ್ಟು ಅಪಾಯವಿಲ್ಲ ಅಂತ ಹೇಳಲಾಗ್ತಾ ಇದೆ. ಆದರೆ ಕೊರೋನಾ ಆರಂಭ ಕಾಲದಲ್ಲಿಯೂ ಕೂಡ ಹೀಗೆಯೇ ಹೇಳಲಾಗ್ತಾ ಇತ್ತು. ಆದರೆ ನಂತರ ಅದು ಉಂಟು ಮಾಡಿರತಕ್ಕಂತಹ ಹಾವಳಿ ನಮಗೆಲ್ಲವೂ ಕೂಡ ಗೊತ್ತೇ ಇದೆ. ಕೊರೋನಾ ಹಲವು ದೇಶಗಳಲ್ಲಿ ಹಬ್ಬಿ ಲಾಕ್ಡೌನ್ ಆಗಿ
ಜನಜೀವನ ಸ್ತಬ್ಧವಾಗಿತ್ತು ಹಾಗೂ ದೇಶದ ಆರ್ಥಿಕತೆಯು ಕೂಡ ಬಲವಾದ ಪೆಟ್ಟು ಕೂಡ ಬಿದ್ದಿತ್ತು. ಇನ್ನು ವಿಶ್ವದ 70 ಕೋಟಿಗೂ ಹೆಚ್ಚು ಜನರಿಗೆ ಈ ಸೋಂಕು ಹಬ್ಬಿ 70 ಲಕ್ಷಕ್ಕೂ ಹೆಚ್ಚು ಜನ ಸಾವಿಗೀಡಾಗಿದ್ದರು. 3 ವರ್ಷಗಳ ಕಾಲ ಸೋಂಕು ಇಡೀ ಜಗತ್ತನ್ನು ಕಾಡಿತ್ತು. ಇನ್ನು ಮತ್ತೆ ಅಂತಹ ದುಸ್ಸಪ್ನ ನಮ್ಮೆಲ್ಲರನ್ನೂ ಕೂಡ ಕಾಡದೆ ಇರಲಿ ಎನ್ನುವುದೇ ನಮ್ಮ ಆಶಯ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ.